ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮೈಸೂರು ಜಿಲ್ಲೆ ಎಚ್.ಡಿ. ತಾಲೂಕಿನ ಮಳ್ಳೂರಿನ ಬಳಿ ಹುಲಿ ದಾಳಿಯಿಂದ ಮೃತಪಟ್ಟ ಬೆಣ್ಣೆಗೆರೆ ಗ್ರಾಮದ ನಿವಾಸಿ ರಾಜಶೇಖರ್ ಅವರ ಮೃತದೇಹದ ಅಂತಿಮ ದರ್ಶನವನ್ನು ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಸ್ಥಳದಲ್ಲಿದ್ದಂಥ ಪ್ರತಿಭಟನಾ ನಿರತ ರೈತ ಸಂಘದ ಸದಸ್ಯರ ಅಹವಾಲು ಆಲಿಸಿ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟುವಂತ ಬಗ್ಗೆ ಅಧಿಕಾರಿಗಳು ಹಾಗೂ ರೈತರ ಉಪಸ್ಥಿತಿಯಲ್ಲಿ ಉನ್ನತ ಮಟ್ಟದ ಸಭೆ ಕರೆದು ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಎಲ್ಲ ಮುಗಿದ ಮೇಲೆ ಬರ್ತಾರೆ. ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಹುಲಿ ಸತ್ತೋಯ್ತು ಅಂದ ತಕ್ಷಣ ಬೆಂಗಳೂರಿಂದ PCCF ಎಲ್ಲ ಬಂತು. ರೈತ ಸತ್ತನ ಅಂತಂದ್ರೆ 3 ಗಂಟೆ ಅಲ್ಲ 4 ಗಂಟೆ ಆದ್ರೂ ಅಲ್ಲಿಗೆ ಪೊಲೀಸ್ನ ಕುಟುಂಬದವ್ರು ಹೋಗ್ಬೇಕು, ಕುಟುಂಬದವ್ರು ಹೋದ್ಮೇಲೆ ಮನೆಯವ್ರು ಹೋಗ್ಬೇಕು, ಮನೆಯವ್ರು ಹೋದ್ಮೇಲೆ ಪೊಲೀಸ್ನವ್ರು ಹೋದ್ಮೇಲೆ ಅರಣ್ಯ ಇಲಾಖೆ. ಅಲ್ಲಿ ಹೊಂದಾಣಿಕೆ ಇಲ್ಲ. ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಮೊದಲು ಅವ್ರನ್ನೀಗ ಸೇವೆಯಿಂದ ವಜಾ ಮಾಡಬೇಕು, ಅದು ಕ್ರಮ ಆಗುತ್ತೆ. ಒಬ್ಬನಿಗೆ ಬಿಸಿ ಮುಟ್ಟಿಸಿದ್ರೆ ಎಲ್ಲರಿಗೂ ಬೇರೆಯವ್ರಿಗೂ ಅನುಕೂಲ ಆಗ್ತದೆ. ಇಲ್ಲಿ ಒಂದು ಕಡೆ ಹೇಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಇನ್ನೇನಾದವರು ಪ್ರಭಾವ ಬಳಸ್ಕೊಂಡು ಅವ್ರು ಮತ್ತೆ ಅದೇ ಜಾಗಕ್ಕೆ ಬೇರೆ ಇನ್ನೊಂದು ಜಾಗಕ್ಕೆ. ಇದು ಮುಖ್ಯವಾದ ಕಾರಣ. ಜೊತೆಗೆ ಎಲ್ಲಿ ಅರಣ್ಯ ಪ್ರದೇಶದಿಂದ ನಮ್ಮ ಕಾಡಿನಿಂದ ಹೊರಗಡೆ ಪ್ರಾಣಿಗಳು ಬರ್ತಾವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಡ್ರೋನ್ ಇಟ್ಟು ಎಲ್ಲ ಕಡೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಒಂದು ಈ ಭಾಗದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದ್ರು ಕೂಡ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ತಜ್ಞರ ತಂಡ ಇಲ್ಲ. ಯಾಕೆ ತಂಡ ಬೇಕು ಅಂತ ಹೇಳಿದ್ರೆ ಎಲ್ಲಿ ಅದು ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಪ್ರತಿದಿನ ಡ್ರೋನಲ್ಲಿ ಅದನ್ನ ವಾಚ್ ಮಾಡ್ತಕ್ಕಂಥ ಒಂದು ಟ್ರ್ಯಾಪ್ ಮಾಡೋದು. ಈಗ ಸಿಟಿ ಮತ್ತು ನಗರ ಪ್ರದೇಶದಲ್ಲಿ ಕ್ರೈಮ್ನಿಗ ವಾಚ್ ಮಾಡಲಿಕ್ಕೆ CC ಕ್ಯಾಮ್ರಾ ಅಟ್ಯಾಚ್ ಮಾಡಿದ್ರು. ಅದೇ ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳನ್ನ ಆ ಕಾಡು ಪ್ರಾಣಿಗಳು ಎಲ್ಲಿ ಬಂದು ಹೊರಗಡೆ ಬರ್ತವೆ ಅಂತಕ್ಕಂಥ ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ಒಂದು ತಜ್ಞರ ಸಮಿತಿ ಥರ ಮಾಡಿ ಅದು ಟ್ರ್ಯಾಪ್ ಮಾಡಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಹಿಡಿದು ಬಿಡಬೇಕು. ಮತ್ತೆ ಆ ವಯಸ್ಸಾಗಿರ್ತಕ್ಕಂಥ ಹುಲಿನ ಏನು ಮಾಡ್ತಾರೆ, ಹಿಡಿದು ಮತ್ತೆ ಅಲ್ಲೇ ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ಆಹಾರವನ್ನು ಬೇಟೆ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ, ಶಕ್ತಿನೇ ಆಗಿದೆ. ಅದನ್ನು ತಗೊಂಡೋಗಿ ಎಲ್ಲಿ ಬಿಡಬೇಕು, ಇವರು ಮೃಗಾಲಯಕ್ಕೆ ಬಿಡಬೇಕು, ಜೀವ ಬಿಡಬೇಕು. ಯಾಕೆಂದರೆ ಆಹಾರ ಕೊಟ್ಟು ಅದನ್ನ ಸಾಕ್ತಕ್ಕಂಥ ಪರಿಸ್ಥಿತಿ ಇಲ್ಲೂ ಇದೆ. ಆದ್ರೆ ಇವ್ರೇನು ಮಾಡ್ತಾರೆ, ಇಲ್ಲಿ ಹಿಡಿತಾರೆ, ತಗೊಂಡೋಗಿ ಮತ್ತೆ ಅಲ್ಲೇ ಬಿಡ್ತಾರೆ. ಅದು ಬಿಟ್ಟದೇನು ಮಾಡುತ್ತೆ, ಮತ್ತೆ ವಾಪಸ್ಸು ಆಹಾರ ಹುಡಿಕೊಂಡು ಎಲ್ಲೂ ಬರುತ್ತೆ. ಮಾನವ ಮತ್ತು ದನ ಜಾನುವಾರುಗಳು ಎಲ್ಲಿ ಸಿಗ್ತವೆ ಆಗ ಸ್ಮೆಲ್ಲಿಂಗ್ ಮಾಡ್ಕೊಂಡು ಅಲ್ಲಿ ಬಂದು ವಾಪಸ್. ಇದರಿಂದ ಎಷ್ಟೇ ಇವರು ಟ್ರ್ಯಾಪ್ ಮಾಡಿದ್ರು ಕೂಡ ಸಮಸ್ಯೆ ಅಲ್ಲ ಆಗ್ತಾರೆ. ಇವರು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾ ಇದ್ದಾರೆ. ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಜೋಳ ನನ್ನ ಏನೇನು ಫಸಲಿಗೆ ನಷ್ಟ ಆದರೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಬೆಲೆ ಕೊಡ್ತಕ್ಕಂಥದ್ದಲ್ಲಿ ಏನು MRP, FRP, SRP ಇದೆ ಅದ್ರ ಅಡಿನಲ್ಲಿ ಕೊಡ್ತಾ ಇಲ್ಲ. 4,000, 2,000, 3,000 ಕೊಡೋದು. ಅದಕ್ಕೇನು ಮಾಡ್ತಾರೆ, ರೈತರು ಕೆಲವೊಂದಷ್ಟು ರೊಚ್ಚಿಗೆದ್ದು ಆ ಎಲ್ಲಿಯ ಪ್ರಾಣಿ ಸಾಯಿಸಿರ್ತದೆ ಆ ಪ್ರಾಣಿಗೆ ಪಾಯ್ಸನ್ ಆಗ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸೃಷ್ಟಿ ಮಾಡಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ಈಗಾದ್ರೆ ಏನು ಪ್ರಾಣಿಗಳ ಜೊತೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಇವರು ಸರ್. ಇದ್ರ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ. ಒಂದು ಲಾಸ್ಟ್ ಪಾಯಿಂಟ್ ಸರ್, ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಈ ಸಂಘರ್ಷ, ಇದಕ್ಕೆ ಅಂತಿಮ ಕಾಣಬೇಕು ಅಂದ್ರೆ ಇದಕ್ಕೊಂದು SIT ತನಿಖೆನೋ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತವೆ, ಸಮಸ್ಯೆ ಏನು ಅನ್ನೋದ್ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತೆ ಅಧಿಕಾರಿಗಳು ಈ ಮಟ್ಟದಲ್ಲಿ ಒಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂತ ಪರಿಹಾರ ಕಂಡಿಡ್ರಿ ಸರ್. ಇಲ್ಲಾಂದ್ರೆ ಏನಾಗಿದೆ, ಯಾರೋ ಸತ್ರು ಏನೋ ಆದ್ರೂ ಒಂಥರ ಈಗ ಜೀವಕ್ಕೆ ಬೆಲೆನೇ ಆಗ್ಬಿಟ್ಟಿದೀವಿ. ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಇರೋ ಹೊತ್ತಿಗೆ ನಾವು ಬಂದು ಕುಂತಿದೀವಿ. ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ. ದಯಮಾಡಿ ಇದ್ರ ಬಗ್ಗೆ ಜವಾಬ್ದಾರಿ ಹೇಳಿ. ಇಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಕೂಲಂಕುಷವಾಗಿ DC-ಗೆ ಎನ್ಕ್ವೈರಿ ಮಾಡಿ ಒಂದು ವರದಿ ಮಾಡಲಿ. ಆಮೇಲೆ ಎಲ್ಲೆಲ್ಲಿ ಲೋಪ ಆಗಿದೆ ನೋಡ್ಕೊಂಡು ಇದು ಮಾಡೋಣ. ಮತ್ತು ಫ್ಯೂಚರ್ ಡೇಸಲ್ಲಿ ಈ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಒಂದು ಮೀಟಿಂಗ್ ಮಾಡೋಣ. ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದು ಮಾಡೋಣ. ನಮ್ಮ ಸುನಿಲ್ ಪಾರ್ಲಿಮೆಂಟ್ ರೈಸ್ ಮಾಡಿದೆ, ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತದೆ ಸುತ್ತಮುತ್ತ ಅಂತೇಳಿ ಯೂನಿಯನ್ ಗೌರ್ಮೆಂಟಿಗೆ. ಸೊ ನಾವೊಂದು ಏನು ಸಬ್ಜೆಕ್ಟ್ ತಿಳ್ಕೊಂಡು ಎಲ್ಲ ಒಂದು ಮೀಟಿಂಗ್ ಕರಿತೀನಿ ಅಲ್ಲಿ
ಅಲ್ಲಾದ್ರೂ ಕಡಿಮೆ ಎಲ್ಲಿ ಹೇಳ್ತೀರಿ ಅಲ್ಲಿ ಮಾಡೋಣ. ಅಲ್ಲಿ ಗ್ರಾಮಸ್ಥರೆಲ್ಲ ಬಂದರೆ ಓಕೆ ಅವ್ರಿಗೆ ಇಂಟ್ರಾಕ್ಷನ್ ಸರ್ ಆಯ್ತು ಅಂದ್ರೆ ಇಂಥ ಸಂಘರ್ಷಗಳು ಕಡಿಮೆ ಆಗಲ್ಲ. ಮಾಡಿ ಬಿಡಿ. ಇನ್ನೇನು ಮಾತಾಡೋದಿಲ್ಲ ತಾನೆ. ಈಗ ಬಸವರಾಜರೇ, ಒಂದು ಮೈನ್ಸ್ DC ಅವರು ಹೇಳಿದ್ರೆ, ಒಂದು ರೆಸಾರ್ಟ್ ಮತ್ತೆ ಇನ್ನೊಂದು ಸಫಾರಿ, ಇವುಗಳಿಂದ ಕಾನ್ಫ್ಲಿಕ್ಟ್ ಆಗ್ತದೆ. ಪ್ರಾಣಿಗಳು ಒಳಗಡೆ ಬರ್ತಾವ, ಒಳಗಿರ್ತಾವ, ಗೊತ್ತಾಗೋದಿಲ್ಲ ಸರ್ ಒಂದು ಸಭೆ ಮಾಡ್ತೀವಿ ಅಂದ್ರೆ ಸರ್ ಅಲ್ಲಿ ತೀರ್ಮಾನ ತನಿಖೆ ಮಾಡಕ್ಕೆ ಅಂತ ಇದು ಮಾಡಿ ತನಿಖೆ ಮಾಡಿ ಯಾಕೆ ಪರಿಹಾರಕ್ಕೆ ಒಂದು SIT ಓಪನ್ ಮಾಡಿಸಿ ಸರ್. ಪರಿಹಾರ ಅಲ್ಲಿ ಭಾಗ ರೈತರು ಪ್ರಿಲಿಮಿನರ್ ಆಗಿ DC ಅವ್ರು ನೋಡ್ಲಿ ಬಿಡಿ. ಮಾಡಿಸಿ ಸರ್ ಪರ್ಮನೆಂಟ್ ಆಗಿ. ಪ್ರಾಣಿಗಳು ನಾಡು ಯಾಕೆ ಬರ್ತಾರ ಬಗ್ಗೆ ತನಿಖೆ ಮಾಡ್ಲಿ. ಯಾಕಂದ್ರೆ ಇನ್ಸಿಡೆಂಟ್ ನಡೆದಿರೋದು 25 ಕಿಲೋಮೀಟರ್ ಫಾರೆಸ್ಟ್ಗೂ ರೆವಿನ್ಯೂ ಲ್ಯಾಂಡ್ಗೂ 25 ಕಿಲೋಮೀಟರ್ ಬಂದವ ಅಂದ್ರೆ ಕಾರಣ ಏನು ಅದನ್ನ ಫಾರೆಸ್ಟ್ ಅವ್ರು ಹೇಳ್ಬೇಕು. ಸೈಂಟಿಫಿಕ್ ಆಗಿ ನೋಡ್ಬೇಕಾ. ಒಂದ್ ಕಡೆ ನಾವು ದಿನ ಬಂದ್ಮೇಲೆ ಈ ಸಲ ಸಾವಾಗಿದ್ದಾಗ ಇದೆ ಮತ್ತೆ ನಾಳೆ ಇನ್ನೊಬ್ಬ ನಮ್ಮ ಪಕ್ಕ ನಾಳೆ 50 ರಾಜಶೇಖರಪ್ಪ ನಾಳೆ ನಾಗರಾಜಪ್ಪ ಈಗ ಬಡಗಲು ಕುರ್ದು ಅದು 15 ದಿನ ಆಗಿದೆ ಸರ್. ಇದ್ರ ಬಗ್ಗೆ ನೋಡಿದ್ರೆ ಜಿಲ್ಲಾಡಳಿತ ಫಾರೆಸ್ಟ್ನವರು ಬಹಳ ನೆಗ್ಲೆನ್ಸ್ ಇದೆ ಸರ್. ಈ ತರ ಆಗ್ಬಾರ್ದು ಸರ್. ಇದ್ರ ಬಗ್ಗೆ ಫಾರೆಸ್ಟ್ ಇಲಾಖೆಯಿಂದ ಏನ್ ಮಾಡಿದ್ದಾರೆ, ಅವರಲ್ಲಿ ಹೊಂದಾಣಿಕೆ ಇಲ್ಲ. ಫಾರೆಸ್ಟ್ ಇಲಾಖೆಯಿಂದ ಈ ತರ ಹುಲಿಗಳು ಊರ್ ಕಡೆಗೆ ಬರೋದನ್ನ ಅವನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಹಿಡಿದಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಅವರು ಕೂಂಬಿಂಗ್ ಆಪರೇಷನ್ ಕೂಂಬಿಂಗ್ ಆಪರೇಷನ್ ಜನಗಳಿಗೆ ಜಾನುವಾರುಗಳಿಗೆ ತೊಂದರೆ ಆಗ್ತಿತ್ತು. ಕೂಂಬಿಂಗ್ ಆಪರೇಷನ್ ಪ್ರಾರಂಭ ಮಾಡಿದ್ದಾರೆ. ಆ ಕೂಂಬಿಂಗ್ ಮಾಡುವಾಗ ಅಪ್ಪಳಿಗಿದ ಆನೆಗಳನ್ನ ಬಳಸ್ತಾ ಇದ್ದಾರೆ. ಆನೆಗಳು ಹೋದಾಗ ಕೆಲವು ಯುವಕರು ಖುಷಿಯಿಂದ ಆನೆಗಳು